ನೀನ್ ಹೇಳಿ. ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ರು. ಆಯ್ತು, ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿ ಅಂದೆ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿರ್ಲಿಲ್ಲ. ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ದೀರಾ, ನಾನೇನ್ ಮಾಡಿದ್ದೀರಾ ಬೇಕಾದ್ರೆ ಮಾತಾಡೋಣ. ಅದ್ರಲ್ಲಿ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡವರೇ ಅವರೇ. ಪ್ರಚೋದನಕಾರಿ ಭಾಷಣ ಮಾಡಿದವರು ಈಗ ಜೈಲಿಗೆ ಹಾಕಿದ್ದಾರೆ ಹಿಡಿದು. ಅಂದ್ರೆ ಪ್ರತಿ ಬಾರಿನೂ ಕೂಡ ನೀವು ಈ ರೀತಿ ಅವ್ರಿಗೆ ಬೆಂಬಲ ಮಾಡೋದಾದ್ರೆ ಕಾನೂನು ಸುವ್ಯವಸ್ಥೆ ಹೆಂಗ್ ಬರ್ತತೆ ನಿಮ್ಗೆ? ಮತ್ತೆ ಕಾನೂನು ಸುವ್ಯವಸ್ಥೆ ಬಹಳ ಸರಿಯಾಗಿದೆ ಅಂತ ನೀವು ಹೇಳ್ತೀರಾ. ಈ ಮಂಗಳೂರು ಉಲ್ಲಾಳ ತಾಲೂಕಿನಲ್ಲಿ ನಡೆದ ಸಹಕಾರ ಸೇವಾ ಬ್ಯಾಂಕ್ನಲ್ಲಿ ಆಡುವಾಗಲೇ ದರೋಡೆ. ಮಂಗಳೂರಲ್ಲಿ ನಿಮ್ಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ನಿಮ್ದೇನಾ? ಏನ್ ನಿಮ್ ಫ್ರೆಂಡ್ ಹೇಳ್ತಾ ಇದಾರೆ ನೋಡಿ. ಫ್ರೆಂಡ್ ಅಲ್ಲ, ಏನು ಕೂಡ ಮಾತಾಡ್ಬೋದು. ಹೌದಾ? ಮಧ್ಯಾಹ್ನ ಹೆಂಗೆ ಪ್ಲಾನ್ ಮಾಡಿ ಬಂದಿದ್ದಾರೆ ಅಂತ ನೋಡಿ. ಮಧ್ಯಾಹ್ನದೊತ್ತು ಏನೋ ರಾತ್ರಿ ಬಂದು ಕನ್ನ ಹೊಡೆದು ಬರ್ತಾರೆ, ಏನೋ ಪರವಾಗಿಲ್ಲ. ಪೊಲೀಸರು ತಕ್ಷಣ ಹಿಡಿದಿದ್ದಾರೆ. ಆಮೇಲೆ ಮತ್ತೆ ಧೈರ್ಯ ಹೆಂಗೆ ಅಂತ ಆಡುವಾಗಲೇ ಬಂದು ಹಿಡಿದಾಕಿದ್ದಾರೆ. ಅಷ್ಟೊಂದು ದುಡ್ಡು. ಅದು ಮುಖ್ಯಮಂತ್ರಿಗಳು ಆ ಜಿಲ್ಲೆ ಪ್ರವಾಸ ಇದ್ದಾಗ, ಅಲ್ಲೇ ಇದ್ದಾಗ ಈ ಕಳ್ಳರು ಬಂದು ಧೈರ್ಯವಾಗಿ ಬ್ಯಾಂಕ್ ನುಗ್ಗಿ ಇಷ್ಟೆಲ್ಲ ದರೋಡೆ ಮಾಡ್ಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಐತೆ ಸ್ಟ್ರಾಂಗ್ ಇದ್ರೆ ಯಾವನು ಬರೋದೇ ಇಲ್ಲ. ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಒಳ್ಳೆ ಪೊಲೀಸ್ ಆಫೀಸರ್ ಇದ್ರೆ ಯಾವನು ಆ ಏರಿಯಾಗೆ ಬರಲ್ಲ. ಬರೋದೇ ಇಲ್ಲ. ಇವತ್ತು ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಬೀದರಲ್ಲಿ ಹಾಡುವಾಗಲೇ ATMನ ಮಾಡಿದ್ರಿ. ಇವಾಗ ಹೇಳಿದ್ರಿ ನೀವು ಇಮಿಡಿಯೇಟ್ ಹಿಡಿದ್ಬಿಟ್ರು ಅಂತ ನನ್ಗೆ ಹೇಳಿದ್ರಿ. ಬೀದರಲ್ಲಿ ಆಯ್ತು, ಎಷ್ಟು ತಿಂಗಳಾಯ್ತು? ಸಿಕ್ಕೇ ಇಲ್ಲ. ಅವನು ಡೈರೆಕ್ಟ್ ರೋಡಲ್ಲಿ ನಿಲ್ಲಿಸಿ ಗುಂಡು ಹೊಡೆದಿದ್ದಾರೆ. ಒಬ್ಬನಿಗೆ ಹಲ್ಲೆ ಮಾಡಿದ್ದಾರೆ. ಅವನ್ನ ಹೈದರಾಬಾದ್ಗೆ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಹಾಡಾಗಲೇ ಬ್ಯಾಂಕಲ್ಲಿ ದರೋಡೆ ಮಾಡಿ ರಸ್ತೆಯಲ್ಲೇ ಆರಾಮ್ಸೆ ಮೋಟರ್ ಬೈಕಲ್ಲಿ ದುಡ್ಡು ತಗೊಂಡು ಆರಾಮ್ಸೆ ಹೋಗಿದ್ದಾರೆ. ನಮ್ಮ ಕೈಲಿ ಇನ್ನೂ ಹಿಡಿಯಕ್ಕಾಗಿಲ್ಲ ಅಂದ್ರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಏನು ಹೇಗಿದೆ? ಅದಗೆಟ್ಟಿದೆಯೋ ಇಲ್ಲ ಸರಿದಾರಿ ಇದೆಯೋ ಅಂತಾನೆ ಅರ್ಥ ಮಾಡ್ಕೋಬೇಕು. ಪೂರ್ತಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ನನ್ಗನ್ಸ್ತದೆ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಪಾಪ ಪರಮೇಶ್ವರ್ ಒಳ್ಳೆಯರು, ಎಲ್ಲರೂ ಅವ್ರ ಖಾತೆಯಲ್ಲಿ ಕೈ ಹಾಕ್ತಾವ್ರೆ. ಅದೇ ಸಮಸ್ಯೆ ಆಗಿರೋದು. ಅವ್ರ ಖಾತೆಯಲ್ಲಿ ಯಾರು ಹೋಮ್ ಮಿನಿಸ್ಟರ್ ಅನ್ನೋದೇ ಗೊತ್ತಾಗಲ್ಲ. ಆ ಸ್ಥಿತಿ ಇವತ್ತು. ಮತ್ತೆ ಬೀದರಲ್ಲಾದಂತ ಇದು ಘಟನೆ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಸುವಂಥದ್ದು. ಇಷ್ಟು ದಿನ ಆದ್ರೂ ಕಳ್ಳನ್ನು ಹಿಡಿಯಕ್ಕಾಗಿಲ್ಲ. ಇಷ್ಟು CCTV ಕ್ಯಾಮ್ರಾ ಇದೆ, ಸಿಸ್ಟಮ್ ಇದೆ, ಮೊಬೈಲ್ನ ಟ್ರ್ಯಾಕ್ ಮಾಡ್ತೀರಿ. ಇಷ್ಟು ದಿನ ಆದ್ರೂ ಕೂಡ ಈ ಕಳ್ಳನ್ನು ಹಿಡಿಯಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲೇನೋ ವೈಫಲ್ಯ ಇದೆ. ಪೊಲೀಸ್ ಇಲಾಖೆಯ ವೈಫಲ್ಯ, ಇಂಟೆಲಿಜೆನ್ಸ್ ವೈಫಲ್ಯ, ನಮ್ಮ ಸಿಸ್ಟಮ್ ವೈಫಲ್ಯ. ಬಿಡಿ, ನೀವು ಹೇಳಿದ್ರಿ ಈಗ ಮಂಗಳೂರಾಯ್ತು, ಹಿಡಿದ್ರು. ಅಟ್ಲೀಸ್ಟ್ ಒಂದು ವಾರದಲ್ಲಾದ್ರೂ ಹಿಡಿದ್ರು. ಇದು ಅಂದ್ರೆ ನೀವೇನು ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಹಂಗಾರೆ ಇನ್ಮೇಲೆ ATM ಕಳ್ತನ ಶುರು ಆಗ್ತದೆ. ಎಲ್ಲ ರಾಜ್ಯದಲ್ಲಿ ATM ಕಳ್ತನ ಮಾಡ್ಕೊಂಡು ಹೋಗ್ಬೋದು ಒಂದು ಮೆಸೇಜ್. ಇಷ್ಟು ಕೊಟ್ಮೇಲೆ, ನೀವು ಮೆಸೇಜ್ ಕೊಟ್ಮೇಲೆ ಈ ಸರ್ಕಾರ ಬದುಕಿದೆ ಅಂತ ಹೇಳಿದ್ರೆ ನಾವೇನ್ ಹೇಳ್ಬೇಕು? ಈ ಸರ್ಕಾರ ಬದುಕಿದೆಯಾ? ಸತ್ತೋಗಿದೆ. ಜನರ ಪಾಲಿಗಂತೂ ಸತ್ತೋಗಿದೆ. ಇಷ್ಟಾದ್ಮೇಲೂ ಕೂಡ ಇಲ್ಲಿ ಇಲ್ಲ. ಬೀದರ್ ಶೂಟ್ಔಟ್ದು ಹೇಳ್ತಾ ಇದ್ದೀನಿ ನಾನು ಇವತ್ತು. ಈ ರೀತಿ ಒಂದರ ಮೇಲೆ ಒಂದು ಘಟನೆಗಳು ನಡೀತಾ ಇದ್ರು ಕೂಡ ಇವತ್ತು ಈ ಸರ್ಕಾರ ಕ್ರಮ ತೆಗೆದುಕೊಳ್ಳಕ್ಕೆ ಆಗಲೇ ಇಲ್ಲ. ಇವತ್ತು ಮೊನ್ನೆ ನಮ್ಮ ಚಾಮರಾಜಪೇಟೆಯಲ್ಲಿ ಹಸು ಏನ್ ಮಾಡಿತ್ತು? ಅದು ಕೆಚ್ಚಲ್ ಕೂಯ್ದಾಕಾರೆ. ಅವನಿಗೇನ ಇದಿದ್ರೆ ಯಾರ ಮೇಲೆ ಇದಾರೋ ಅವ್ರ ಮೇಲೆ ಹೋಗಿ ಹೊಡಿಲಿ, ಮನುಷ್ಯರ ಮೇಲೆ. ಆ ಗೋವಿನ ಮೇಲೆ ಹೋಗಿ ಮೂಕ ಪ್ರಾಣಿನ ಅದನ್ನ ಕತ್ತರಿಸುವಂಥದ್ದು ನೋಡಿದ ರಕ್ತ ಎಲ್ಲ, ನಾನು ಹೋಗಿದ್ದೆ, ಪೂರ್ತಿ ರಕ್ತ ಎಲ್ಲ ಹರಿದೋಗಿತ್ತು. ಆ ಕೆಚ್ಚಲ್ನೆಲ್ಲ ಕತ್ತಾಗಿದೆ. 3 ಹಸುಗಳಿಗೆ ಒಂದು ಕಾಲಲ್ಲಿ ಹೊಡೆದಿದ್ದಾರೆ ಮಚ್ಚಲ್ಲಿ. ಕೊನೆಗೆ ನಮ್ಮ ಪೊಲೀಸರು ಏನಿದ್ರು ಅವನು ಹುಚ್ಚ ಅಂದ್ಬಿಟ್ರು. ಮುಗ್ದೇ ಹೋಯ್ತು ಕೇಸು. ಯಾವ್ದಾನ ಕೇಸ್ ನಿಮ್ಗೂ ಗೊತ್ತಿದೆ. ಯಾರನ್ನ ಅರೆಸ್ಟ್ ಮಾಡಿದ್ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. 24 ಗಂಟೆಯಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು. ಆಮೇಲೆ ಪೊಲೀಸರು ಏನ್ ಮಾಡ್ತಾರೆ? ಅವನ್ನ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ. ಕೊಟ್ಬಿಟ್ಟು ಅವನ್ನ ಇಂಟ್ರಾಗೇಷನ್ ಮಾಡಿ ಅವ್ನು ಹೆಂಗ್ ಮಾಡ್ದ, ಯಾಕೆ ಮಾಡ್ದ, ಇಲ್ಲೇನು ಇಲ್ಲ. ಅರೆಸ್ಟ್ ಮಾಡಿದ್ರು ಸೀದಾ ಕರ್ಕೊಂಡೋಗಿ ಜೈಲಿಗೆ ಬಿಟ್ಬಿಟ್ರು ಅಷ್ಟೇ. ಕಸ್ಟಡಿಗೆ ತಗೊಂಡ್ಲೇ ಇಲ್ಲ. ಯಾಕೆ ಮಾಡ್ದ, ಏನ್ ಮಾಡ್ದ, ಏನು ಇಲ್ಲ.
ನಾನು ಕೇಳಿದೆ ಏನು ಅಂತ. ಅವ್ನು ಕೆಲಸ ಮಾಡ್ತಾನೆ, ಅವ್ರ ಅಣ್ಣ ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ, ಅಲ್ಲಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ, ಅದೇ ಏರಿಯಾದಲ್ಲಿ ಫ್ಯಾಕ್ಟ್ರಿ 20 ವರ್ಷದಿಂದ ನಡೆಸ್ತಾ ಇದ್ದಾನೆ ಫ್ಯಾಕ್ಟ್ರಿ. ಇವನು ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ 20 ವರ್ಷದಿಂದನು. ಅಂದ್ರೆ ನಾನು ಹೇಳ್ತಾ ಇರೋದು, ಗೋವುಗಳ ಮೇಲೆ ಈ ತರ ಹಲ್ಲೆ ಮಾಡಿದಾಗೂ ಕೂಡ ನೀವು ಏನು ಕ್ರಮ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇದೆಯಾ? ಗೌರವ ಇದೆ? ಇದು ಗೌರವ ತರ ಅಂತ ಕೆಲಸನ ಇದು? ಹಸುಗಳನ್ನೂ ಬಿಡಲ್ಲ ನೀವು ಇದು ಮಾಡ್ತೀರಾ ಅಂತ ನಾನೇ ಹೋಗಿದ್ದೀನಿ ನೋಡಿ ಅಲ್ಲಿ. ಅದಕ್ಕೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ರು, ಇಮಿಡಿಯೇಟ್ ಆಗಿ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದ್ರು. ಕ್ರಮ ತೆಗೆದುಕೊಂಡ್ಮೇಲೆ ಅವನ್ನ ಹುಚ್ಚನ್ ಮಾಡಾಕ್ಬಿಟ್ರು. ಅವನೊಬ್ಬ ಹುಚ್ಚ ಅಂದ್ರು, ಮುಗಿದೋಯ್ತು, ಕೇಸ ಮುಗಿದೋಯ್ತು. ಈ ರೀತಿ ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಇದೆ. ಹುಬ್ಳಿಯಲ್ಲಾಯ್ತು, ನೇಹ ಇರ್ಬೋದು, ಈ ತರ ಪ್ರತಿಯೊಂದನ್ನು ಕೂಡ. ನಾಗಮಂಗಲದಲ್ಲಿ ಗಣೇಶನ್ ಗಲಾಟೆ ಆಯಿತು. ಈ ತರ ಒಂದಲ್ಲ ಒಂದು ಘಟನೆಗಳು ಈ ರಾಜ್ಯದಲ್ಲಿ ನಡೆದು ಸರ್ಕಾರ ಇಲ್ಲಿ ಬದುಕಿದೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಸರ್ಕಾರ ಸತ್ತೋಗಿದೆ. ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಮಂತ್ರಿಗಳು, ಯಾರು ಕೆಲಸ ಮಾಡಲ್ಲ, ಅರ್ಥನೇ ಆಗ್ತಾ ಇಲ್ಲ ನಮಗೆ. ಮುಖ್ಯಮಂತ್ರಿಗಳು ಅವ್ರ ಪ್ರಕಾರ ಅವ್ರ MLAಗಳು ಹೇಳಿರೋದು ಮೊದಲು ಸಿದ್ದರಾಮಯ್ಯ ಅಲ್ಲ, ಈಗ ಬೇರೆ ಸಿದ್ದರಾಮಯ್ಯ ಅಂತ ಹೇಳ್ತೀರ. ಮೊನ್ನೆ ಯಾವುದೋ ಕನ್ನಡ ಇದು ಚಲನಚಿತ್ರೋತ್ಸವ ನಡೀತು. ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗ ನಾನು ಅದಕ್ಕೊಂದ್ಸರಿ ಚೇರ್ಮನ್ ಆಗಿದ್ದೆ. ಹಿಂದೆ ಇವರು ಆಗಕ್ಕೆ 2 ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ. ನಾನು ನಡೆಸಿದ್ದೀನಿ, ಅವಾಗೂ ಬಂದಿಲ್ಲ ಯಾರು. ಅದರಿಂದನೂ ನಡೆಸಿದ್ದಾರೆ, ಅವಾಗೂ ಯಾರು ಬಂದಿಲ್ಲ. ಅವ್ರ ಸಿಸ್ಟಮೇ ಹಂಗೆ. ಈ ನಮ್ಮ DK ಶಿವಕುಮಾರ್ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪು ಯಾರ್ಯಾರು ಇದಾರಲ್ಲ ಅವ್ರಿಗೆಲ್ಲ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ. ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ಟ್ ಟೈಟ್ ಮಾಡಕ್ಕೆ? ಮತ್ತೆ ಇನ್ನೇನ್ ಮಾಡ್ಬೇಕು? ನಾವೇನ್ ದುಡ್ಡು ಕೊಡ್ತೀರಾ? ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಹೇಳು? ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? ನೀವು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? 8 ಕೋಟಿ ಖರ್ಚು ಮಾಡಿದ್ದೀರಾ. ಹೌದು, ನೀವು ಅವ್ರಿಗೆ ಕನ್ನಡ ಎಲ್ಲ ಹೇಳ್ತಾ ಇದಾರೆ, ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಹೋರಾಟ ಮಾಡಿದ್ರು ಬರಲ್ಲ, ತಪ್ಪು ಏನು ಬರಲ್ಲ. ಅದಕ್ಕೆ ನೆಟ್ಟು ಬೋಲ್ಟ್ ಟೈಟ್ ಮಾಡೋದ ಅಲ್ಲ, ಬರಲ್ಲ. ಬೆದರಿಕೆ ಹಾಕ್ಬೇಕಾ? ಜಲದ ಹೋರಾಟ ಮಾಡಿದ್ರು ಬರಲ್ಲ, ಇನ್ನೇನ್ ಮಾಡ್ಬೇಕು? ನೆಲ ಸಂವಿಧಾನ ಏನಾಗ್ತದೆ ಸರ್? ಯಾವ ರೀತಿ ಹಕ್ಕನ್ನು ಕಾಪಾಡ್ತಿದ್ದಾರೆ, ಯಾವ ರೀತಿ ಸಂದೇಶ ಸೌಜನ್ಯ ನಿಮ್ಮ ಹತ್ರ ಭಾಷೆ ಹೋರಾಟ ಈ ರೀತಿ ನೇರವಾಗಿ ಈ ರೀತಿ ಹೆದರಿಕೆ ಬೆದರಿಕೆ ಕೂಡ ಈ ನೆಲ ಭಾಷೆ ಸರ್ಕಾರದ ಬೆದರಿಕೆ ಆಗ್ತಾರಂದ್ರೆ ಅವರು ಸುಮ್ಮನೆ ಹಿಂಗಂದ್ರೆ ಜನ ಬರ್ತಾರೆ. ನಿಂತ್ಕೊಂಡ್ರೆ ಸಾರ್ವಜನಿಕವಾಗಿ ನಿಂತ್ಕೊಂಡ್ರೆ ಬಂದ್ರೆ ಈ ಸರ್ಕಾರ ಇಷ್ಟ ಬಂದಂಗೆ ನಡ್ಕೋಬೋದಾ? ಮಾತಾಡ್ಬೋದಾ? ಇದು ಬೋಲ್ಟ್ ಟೈಟ್ ಮಾಡ್ತೀವಿ ಮಾಡ್ರಪ್ಪ, ನೋಡೋಣ. ಇವರಿಂದ 10 ಜನ ಬರ್ತಾರೆ. ಯಾವ ಸವಾಲ್? ಕನ್ನಡವೇ ಉಸಿರು. ವಿರೋಧ ಮಾಡ್ತೀರಾ? ವಿರೋಧ ಮಾಡ್ತೀರಿ ಅಂತ ಹೇಳಿ ಅದರ ಮೇಲೆ ಅವರ ಮಾತಿಗೆ ಅಡಚಣೆ ಮಾಡೋದು
ಸಮರ್ಥಿಸ್ಕೋತಾರ ಬೆದರಿಕೆ ಬಿಜೆಪಿಗೆ ಬಿಜೆಪಿಗೆ ಆಯ್ತು ಕನ್ನಡ ವಿರೋಧಿ ಬಿಜೆಪಿಗೆ ಸನ್ಮಾನ್ಯ ಅಧ್ಯಕ್ಷರು, ಮಾತಾಡಿ. ನಾನು ಹತ್ತ ತಾಯಿ ನಾವು ಸವಾಲ್ ತರ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ರಾಜ್ಯಪಾಲರ ಒಂದು ಭಾಷಣ ಇದೆಯಲ್ಲ, ರಾಜ್ಯಪಾಲರಿಗೆ ಬಾಯಲ್ಲಿ ನಾವು ಏನ್ ಹೇಳಿಸ್ತೀವಿ ಅದೆಲ್ಲ ನಡೆಯುವಂಥದ್ದು, ನಡಿಬೇಕು, ಗೌರವವಾಗಿ ನಡಿಬೇಕು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು. ಬಿಜೆಪಿ ಬರಲ್ವಾ, ಜೆಡಿಎಸ್ ಬರಲ್ವಾ, ಕನ್ನಡಿಗರು ಬರಲ್ವಾ, ಮೇಕೆದಾಟು ಬರೀ ಕಾಂಗ್ರೆಸ್ ಅವ್ರ ಹೋರಾಟ, ಕರ್ನಾಟಕದ ಇತಿಹಾಸ ಮೇಕೆದಾಟು ಬರೀ ಕಾಂಗ್ರೆಸ್ ಅವ್ರ ಹೋರಾಟ, ಅಶ್ವಥ್ ಅವರೇ, ನೀವು ಮತ್ತೆ ಈಗೇನು ಯಾಕೆ ಮಾತಾಡ್ತೀರಿ? ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು ಮಾತಾಡಿ, ನೀವು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಜವಾಬ್ದಾರಿ ಸರ್ಕಾರ ಇದು. ಈಗ ಏನೋ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗೂ ದುಡ್ಡು ಕೊಟ್ಟಿದ್ದೀರಿ, ಅವರು ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಹೆಡ್ ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತಿರ್ಸ್ಬೇಕು, ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು, ಆ ಹೆಡ್ ಮಾಸ್ಟರ್ ಕೆಲಸ. ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು. ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವಾಗೆಲ್ಲ ಏನ್ ಹೇಳ್ತಾವ್ರೆ, ನಮ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ಆಮೇಲೆ ಇವರೊಂದು ವಾಟ್ಸಪ್ ಬಿಟ್ರು, ನಾವ್ ಇಂಥವ್ರು ಕೊಟ್ಟಿದ್ದೀರಿ ಅಂತ. ಪೋಸ್ಟಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ, ಪೋಸ್ಟಲ್ಲಿ ಹಾಕ್ಬಿಟ್ಟು ಬರೋರಿಲ್ಲ. ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ನನಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ನೋಡಿ, ನಾವು ಕಲಾವಿದರಿಗೆ ಗೌರವ ಕೊಡಬೇಕು. ನೋಡ್ರಿ, ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ, ಯಾರು ಬರ್ಲಿಲ್ಲ. ಯಾಕೆ ಬರ್ಬೇಕು? ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಮೇಕೆದಾಟು ಬರೀ ಕಾಂಗ್ರೆಸ್ ಅಂತ ನೀವೇ ಯಾಕೆ ಧಮಕಿ ಹಾಕ್ತೀರಾ? ನೀವು ಕಾಂಗ್ರೆಸ್ ಯಾರೋ ಸಾಹಿತಿಗಳು, ಯಾರೋ ಕನ್ನಡ ಪರ ಹೋರಾಟಗಾರರು ಅವ್ರು ಮಾಡಿದ್ರೆ ಕನ್ನಡ ಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಹೋದ್ರು. ಸ್ನಾನ ಮಾಡಿದ್ರು, ನಾನು ನೋಡಿದೆ ಅದನ್ನೆಲ್ಲ. ಯಾಕೆ ಮೇಕೆದಾಟು ಬಿಡಪ್ಪ, ನೀವು ನೋಡಿ, ನೀವು ಮೊದಲು ಪೊಲ್ಯೂಟ್ ಆಗಿರೋ ನೀವು. ನಾನು ಮೇಕೆದಾಟುಗೆ ಹೋಗಿ ನದಿಯಲ್ಲಿ ಕೂತ್ಕೊಂಡ್ರು, ನದಿಗೆ ಪೂಜೆ ಮಾಡಿದ್ರು, ಪಂಚೆ ಹಾಕ್ಬೇಕು. ಅದೇ ಅವರೆಲ್ಲ ಫೋಟೋ ಶೋಟೋ ಆಯ್ತು. ಅದು ಚಲನಚಿತ್ರ ಅದನ್ನೇ ನಾನು ಹೇಳ್ತಾ ಇರೋದು. ಇದು ಅವ್ರ ಕಾರ್ಯಕ್ರಮ, ಡಿ.ಕೆ. ಶಿವಕುಮಾರ್ ಅವ್ರ ಕಾರ್ಯಕ್ರಮ. ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಕಾರ್ಯಕ್ರಮ. ವಾಟ್ ಈಸ್ ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮ? ನಾನು ಕೇಳಿದೆ, ನಾನು ಸಿದ್ದರಾಮಯ್ಯನವ್ರು ಕೇಳಿದೆ, ಅಸೆಂಬ್ಲಿಯಲ್ಲೇ ಕೇಳಿದ್ದೀನಿ, ಇಲ್ಲೇ ಕೇಳಿದ್ದೀನಿ. ಏನ್ ಸರ್ ನಿಮ್ ಫೋಟೋ ಒಂದು ಇಲ್ಲ, ಎಲ್ಲ ಡಿ.ಕೆ. ಶಿವಕುಮಾರ್ದೇ ಇದೆ ಅಂದ್ರೆ ಹೇಳಿದ್ರು. ಮತ್ತೆ ಪ್ರೋಗ್ರಾಮ್ ಅವ್ರದ್ದು ಅಲ್ಲಲ್ಲ, ಆಯ್ತು, ಅವ್ರು ನನ್ ಪ್ರೋಗ್ರಾಮ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ಯಾವ ನ್ಯಾಯ? ಕಲಾವಿದರಿಗೆ ನಾವು ದುಡ್ಡು ಕೊಡ್ತೀರಾ? ನಾವೇನು ಕೊಡಲ್ಲ.
ಅವರು ನೋಡಿ, ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ಗೂ ಕ್ಯಾನ್ವಾಸ್ ಮಾಡಿದ್ದಾರೆ, ಬಿಜೆಪಿಗೆ ಮಾಡಿದ್ದಾರೆ, ಜನತಾದಳಕ್ಕೆ ಮಾಡಿದ್ದಾರೆ. ಅವ್ರು ಯಾವ ಟೈಮಲ್ಲಿ ಯಾರು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದು ಇಲ್ಲಿ ಸರ್ಕಾರಕ್ಕೆ. ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ, ಹಾಕೊಂಡಿದ್ರಲ್ಲ, ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು, ಎಲ್ಲರೂ ಒಂದು ತಿಂಗಳಿಗೊಂದ್ಸರಿ ಎಲ್ಲರೂ ಸಭೆ ಮಾಡ್ಬೇಕು, ಹೋಗಿ ಕುಂದುಕೊರತೆ ಸಭೆ ಮಾಡಬೇಕು ಪ್ರತಿ ತಿಂಗಳು, ಇದು ನನ್ನ ಪ್ರಮಾಣ ಅಂತ ಹೇಳಿದ್ರು. ಯಾವ ಮಂತ್ರಿನೂ ಹೋಗಿಲ್ಲ. ನನ್ನ ಹತ್ರ ರೆಕಾರ್ಡೇ ಇದೆ, ನನ್ನ ಹತ್ರ ವಿಜಯ ಕರ್ನಾಟಕ ಯಾವುದೋ ಬಂದಿತ್ತು. ಮಂತ್ರಿಗಳು ಒಂದೇ ತಿಂಗಳು ಹೋಗಿರೋದು, ಒಂದು ತಿಂಗಳು 80%, ಎರಡನೇ ತಿಂಗಳಲ್ಲಿ 32%, ಮೂರನೇ ತಿಂಗಳು ಪತ್ತೆ ಇಲ್ಲ, ಒಬ್ಬ ಮಿನಿಸ್ಟ್ರು ಪತ್ತೆ ಇಲ್ಲ. ಪಾಪ ಕಾಯ್ತಾ ಇದ್ದಾರೆ, ಮಂತ್ರಿಗಳಾಗಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ, ಏನೋ ಚೇಂಜ್ ಆತೈತೆ ಅಂತ. ರಾಜ್ಯಪಾಲರ ಭಾಷೆ ಬಗ್ಗೆ ಮಾತಾಡಿ, ಚೇಂಜ್ ಆತೈತೆ ಅಂತ ರಾಜ್ಯಪಾಲರ ಬಗ್ಗೆ ಮಾತಾಡಿ. ಅದೇ ರಾಜ್ಯಪಾಲರದೇ ನಾನು ಹೇಳ್ತಾ ಇರೋದು. ಬರ್ದಿದ್ದಾರೆ ಅದರಲ್ಲಿ. ಅಲ್ಲ, ಸುನೀಲ್ ಹೇಳಿದಾರಲ್ಲ, ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದ್ದಾರೆ. ಅರ್ಥ ಅದರಿಂದ ಇಲ್ಲಿ ನಮಗೆ ಅನ್ಸಿರೋದು, ನಾನೇನು ಜ್ಯೋತಿಷಿ ಅಲ್ಲ, ಜ್ಯೋತಿಷ್ಯ ನಾನೇನು ನಂಬೋದು ಇಲ್ಲ, ಆದ್ರೆ ಇಲ್ಲಿ ನಡೀತಾ ಇರೋದು ಪೂರ್ತಿ ಜ್ಯೋತಿಷ್ಯದ ಮೇಲೆನೆ ನಡೀತಾ ಇರೋದು ಇಡೀ ಸದನ. ನೆನ್ನೆ ನೋಡ್ತಾ ಇದ್ದೀನಿ, ಇದು ಯಾವ್ದು 10-15 ಫಿಕ್ಸ್ ಮಾಡಿದ್ದಾರೆ. ಯಾಕೆ ಫಿಕ್ಸ್ ಮಾಡಿದ್ರಿ? ಸಿದ್ದರಾಮಯ್ಯ ಫಿಕ್ಸ್ ಮಾಡಿಲ್ಲ, 10-15 9 ಗಂಟೆಗೆ ಬೇಡ 10-15 ಮಾಡಿ ಅಂತ ಹೇಳಿ ನೀವೇ ಅಲ್ಲಿ ಒಪ್ಪಿ ಆಗ್ತದ. BSc ಅಲ್ಲಿ ಇವರು ಹೇಳಿದ್ದು 10 ಕಾಲಕ್ಕೆ ಮಾಡುವಂತ. ಅಲ್ಲ, ನೀವು ನಂಬ್ತೀರಾ ತಾನೇ ಸರ್? ನೋಡಿ, ಇಲ್ಲಿ ಫೋಟೋ ಇದೆ ಅವ್ರದೆಲ್ಲ, ಯಾರ್ಯಾರು ಮಂತ್ರಿಗಳು. 13% ಮಂತ್ರಿಗಳು, 13% ಮಂತ್ರಿಗಳು, 13% ಜನ ಮಾತ್ರ ಮಂತ್ರಿಗಳು ಜಿಲ್ಲಾ ಸಭೆಗಳನ್ನು ಮಾಡಿದ್ದಾರೆ. ಅದಾಲತ್ತು 13%, ಉಳಿದವರೆಲ್ಲ ನಾಲಾಯಕ ಅಂತಾರ. ಈ ನೆನ್ನೆನೂ ಕೂಡ ಚರ್ಚೆ ಆಯ್ತು, ಇರಲಿಲ್ಲ ಕರಿಮಣಿ ಮಾಲೀಕ, ಇದೇ ಅರ್ಧ ಗಂಟೆ ಓಡ್ತು ನನಗೆ. ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು, ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳ್ದ, ನನ್ಗೆ ಗೊತ್ತಾಗಲ್ಲ, ಅದೇನೋ ಶನಿ ಪವರ್ಫುಲ್ ಅಂತ. ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ. ಅಜಯ್ನವರು ಗೌರವ ಇದೆ ಅವ್ರ ಬಗ್ಗೆ. ಅವ್ರು ಹೇಳಿದ ಸಿಕ್ಕಬೇಕು ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ MLA ಕೂಡ ಎದೋಳ್ರಪ್ಪ, ಕೈ ಎತ್ತದ ನೋಡ್ರಮ್ಮ ಮಂಡ್ಯದು, ಹೇಳ್ತಾನೆ ಅವ್ರೆ, ಆಗತ್ತೆ, ಯೋಗ ಇದೆ ಅಂತ. ಅವ್ರಿಗೆಲ್ಲ ಯೋಗ ಇರೋದು, ನಿಮಗೆ ಯೋಗ ಇರೋದು ಆಕ್ಚುಲಿ. ನೋಡಿ, ಇವತ್ತು ನಾನು ಹೇಳಿರ್ತೀನಿ, ಯೋಗ ನಿಮಗೆ ಇರೋದು, ಅದಾದ್ರೆ ನೀವು ಅಲ್ಲಿರ್ತೀರಾ, ಇಲ್ಲ ಅಂದ್ರೆ ಇಲ್ಲೇ ಖುಷಿಯಲ್ಲಿ ತೀರ್ಮಾನ ಮಾಡಿ. ಈಗ ನಿಮಗೆ ಅವಕಾಶ ಸಿಗಬೇಕು ಅಂದ್ರೆ ಸಂತೋಷ ಮಾಡ್ಬೇಕಾದ್ರೆ ಎಲ್ಲಾ ಕೆಲಸ ಮಾಡಿ ಮುಗಿಸಿರಿ. ನಮ್ಗೆ ನೀವು ದಿನ ಒಂದೊಂದು ಬಾಗಿಲು ಹುಡ್ಕೋದು, ಹೊಸದಸ್ತ ಮಾಡೋದು, ದಿನ ಫೋಟೋ ಒಳ್ಳೆ ಕೆಲಸ ಮಾಡ್ತಾವ್ರೆ ನೋಡಿದ್ದೀರಿ. ಅದು ಬಿಟ್ಟು ನೀವು ಅಲ್ಲೋಗ್ಲಿ ಅಂತಾನೆ, ಅದಕ್ಕೆ ನಮಗೂ ಚೇಂಜ್ ಅಂತಾನೆ ನಾವು ಕಾಯ್ತಾ ಇದ್ದೀವಿ. ಚೇಂಜ್ ಆಗ್ಲಿ. ಆ ಕರಿಮಣಿ ಮಾಲೀಕ ಯಾರು ಅನ್ನೋದು ನಮಗೂ ರಾಜ್ಯಕ್ಕೆ ಬೇಕಾಗಿದೆ, ನಮ್ಗೇನಲ್ಲ, ರಾಜ್ಯಕ್ಕೆ ಬೇಕಾಗಿದೆ. ಆಡಳಿತ ಸುಗಮವಾಗಿ ನಡಿಬೇಕು, ಆಡಳಿತ ವ್ಯವಸ್ಥೆ ಸರಿ ಹೋಗ್ಬೇಕು. ಯಾರು ಈ ಕರ್ನಾಟಕದ ಒಂದು ಸುಭದ್ರ ಆಡಳಿತ ಕೊಡ್ತಾರೆ ಅನ್ನೋದು ಜನಕ್ಕೆ ಬೇಕಾಗಿದೆ ಇವತ್ತು. ಪ್ರತಿನಿತ್ಯನೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಇದೇ ಆಗೋದ್ರೆ ರಾಜ್ಯದ ಅಧಿಕಾರಿಗಳೇನ್ ಕೆಲಸ ಮಾಡ್ತಾರೆ? ನಿಮ್ಮ ಮನೆಯಿಂದ ಯಾರು ಕೆಲಸ ನೋಡಿ. ಅದಕ್ಕೋಸ್ಕರ ನಾನು ಯಾರು ಕಲಾವಿದರ ಮೇಲೆ ಇದ್ದಾರೆ ಅವ್ರ ಮೇಲೆ ಈ ತರದ ಹೇಳಿಕೆ ಒಳ್ಳೇದಲ್ಲ. ಭಾಷೆ ಒಳ್ಳೇದಲ್ಲ, ನಿಮ್ ಹೃದಯ ಒಳ್ಳೇದಿರ್ಬೋದು, ಆದ್ರೆ ಭಾಷೆ ಒಳ್ಳೇದಲ್ಲ. ನೆಟ್ಟು ಬೋಲ್ಡ್ ಟೈಟ್ ಮಾಡ್ತೀನಿ ಅಂದ್ರೆ ಬಹಳ ರಾಂಗ್ ಮೆಸೇಜ್ ಹೋಗ್ತದೆ, ಲಾಂಗ್ ಪೀರಿಯಡ್ಗೆ ಉಳ್ಕೊಂಡ್ಬಿಡ್ತದೆ ಅದು. ನೋಡು, ನಿಮ್ ಫ್ರೆಂಡ್ ಹೇಳ್ತಾ ಇದ್ದಾರೆ ನೋಡಿ ಸರ್, ಇಂಥ ಭಾಷೆಗಳು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡಿ. ಅದರಿಂದ ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದ್ದೆ? ಏನ್ ಮಾಡ್ತಿದ್ದೆ ಹೇಳು. ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿ. ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿಲ್ಲ? ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ರೆ ನಾನೇನ್ ಮಾಡಿದಿರ ಬೇಕಾದ್ರೆ ಮಾತಾಡೋಣ ಸರ್. ಆಯ್ತು, ಮತ್ತೆ ಮಾತಾಡೋಣ. ರಾಜೀವ್ ಗಾಂಧಿ ಯೂನಿವರ್ಸಿಟಿನಿಂದ ಹಿಡಿದಾಗ್ಲಿ